ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೇಡಮ್ ಸಕ್ಸಸ್ ಮೇಡಮ್, ಗ್ರ್ಯಾಂಡ್ ಸಕ್ಸಸ್ ಮೇಡಮ್. ನೀವು ಅನ್ಕೊಂಡ ಹಾಗೆ ಆನಂದ ಗಜಪತಿ ವರ್ಮಾ ಅವರ ಹೆಸರಲ್ಲಿರೋ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಬದಲಾಗಿದೆ ಮೇಡಮ್. ತಗೊಳ್ಳಿ ಡಾಕ್ಯುಮೆಂಟ್ಸು. ಹೌದು, ಇದರಲ್ಲೆಲ್ಲ ನಾನು ಮಾವನ್ ಸೈನ್ನ ಫೋರ್ಜರಿ ಮಾಡಿಸಿದ್ನಲ್ವಾ, ಅದು ಫೋರ್ಜರಿ ಅಂತ ಯಾರಿಗೂ ಸ್ವಲ್ಪನೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಮೇಡಮ್, ಯಾರಿಗೂ ಡೌಟ್ ಬರಲಿಲ್ಲ. ಎಲ್ಲ ಕರೆಕ್ಟಾಗಿ ಫೋರ್ಜರಿ ಮಾಡಿಸಿ ಆಸ್ತಿ ಪೂರ ನಿಮ್ಮ ಹೆಸರಿಗೆ ಮಾಡಿಸಿದ್ದೀನಿ ಮೇಡಮ್. ಅವ್ರು ಕೊಟ್ಟಿರೋ ಪವರ್ ಆಫ್ ಅಟಾರ್ನಿ ಜೊತೆಗೆ ಸ್ವಲ್ಪ ಫೋರ್ಜರಿ ಸೈನ್ ಮಾಡಿಸಿದ ಮೇಲೆ ನೀವು ಆಸೆ ಪಟ್ಟ ಹಾಗೆ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಬಂದಾಯ್ತು ಮೇಡಮ್. ಇನ್ಮುಂದೆ ಆ ಕುಟುಂಬ ನಿಮ್ಮ ದಯೆ ದಾಕ್ಷಿಣ್ಯದ ಮೇಲೆ ಬದುಕಬೇಕು ಮೇಡಮ್. ಗುಡ್, ವೆರಿ ಗುಡ್. ಇದೇ ನಾನು ಅನ್ಕೊಂಡಿದ್ದು. ಫ್ಯಾಕ್ಟ್ರಿ ರೈಟ್ಸ್ ಜೊತೆಗೆ ಆಸ್ತಿ ಪೂರ್ತಿ ನನ್ನ ಕೈಗೆ ಸಿಕ್ತು. ಈ ಡಾಕ್ಯುಮೆಂಟ್ಸ್ ತಗೊಂಡು ಆ ಮುದುಕಂಗೆ ತೋರಿಸಿದ್ರೆ ವಿಲ ವಿಲ ಅಂತ ಒದ್ದಾಡ್ತಾನೆ. ಹಲೋ ಮಾವ, ನಿಮ್ಗೊಂದು ಗುಡ್ ನ್ಯೂಸ್. ತಲೆಮಾರಿಂದ ಇರೋ ಈ ಫ್ಯಾಕ್ಟ್ರಿ, ತಲೆಮಾರಿಂದ ಇದ್ದ ನಿಮ್ಮ ಈ ಮನೆ, ನಿಮ್ಮ ಹೆಸರಲ್ಲಿದ್ದ ಎಲ್ಲ ಆಸ್ತಿ ಎಲ್ಲ ಈಗ ನನ್ನ ಹೆಸರಿಗೆ ಬದಲಾಗಿದೆ. ಪವರ್ ಆಫ್ ಅಟರ್ನಿ ಇಟ್ಕೊಂಡು ಕೆಲವು ನಿಮ್ಮ ಸೈನ್ನೇ ಫೋರ್ಜರಿ ಮಾಡಿಸಿ ಉಳಿದಿದ್ದು ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸಾರಿ, ಆಸ್ತಿ ಪಾಸ್ತಿ ಎಲ್ಲ ನಾನು ಕಿತ್ಕೊಳ್ಳಿಲ್ಲ. ಆಸ್ತಿ ಪಾಸ್ತಿಲಿ ಆಸ್ತಿ ಮಾತ್ರ ನಾನು ಕಿತ್ಕೊಂಡೆ, ಪಾಸ್ತಿ ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಕಣ್ಬಿಟ್ಟು ಹಾಗೆ ನೋಡೋದು, ಆ ಕಣ್ಣಿಂದ ಕಣ್ಣೀರು ಹರಿಸೋದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಈ ಕ್ಷಣದಿಂದ ನೀವು ನಂದಯ ದಾಕ್ಷಿಣ್ಯದ ಮೇಲೆ ಬದುಕಬೇಕು. ನನ್ನ ಎದುರು ಹಾಕ್ಕೊಂಡಿದ್ದಕ್ಕೆ ಅಖಿಲ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದೆ. ನನಗೆ ಅಡ್ಡ ಇರೋದಕ್ಕೆ ಅಶೋಕ್ನ ವೈದೇಹಿ ಅಕ್ಕನ್ನು ಕೂಡ ಮನೆಯಿಂದ ಹೊರಗೆ ಕಳಿಸ್ದೆ. ನನಗಡ್ಡ ಆಗಿ ತಾವು ತಮ್ಮ ಸತಿಮಣಿ ಕೂಡ ತೊಂದರೆ ಮಾಡಿದ್ರಿ ಅಂದರೆ ತಕ್ಷಣ ನಿಮ್ಮನ್ನು ಕೂಡ ಕಳಿಸ್ತೀನಿ. ಸೊ ಹುಚ್ಚುಚ್ಚು ವೇಷ ಮಾಡ್ದೇನೆ ಹೀಗೆ ಮಂಚದ ಮೇಲೆ ಬಿದ್ದಿರಿ, ಹಾಕ್ದಾಗೆ ತಿನ್ನಿ. ಎಕ್ಸ್ಟ್ರಾ ಏನಾದರೂ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರೇ ಕಟ್ಟಾಗ್ಬಿಡತ್ತೆ. ಹುಷಾರು. ಮಾವ, ನಿಮ್ಮನ್ನು ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ನೋವಾಗ್ತಿದೆ. ನಿಮ್ಮನ್ನು ಹೀಗೆ ನೋಡ್ತಾ ನೊಂದ್ಕೊಳ್ಳೋ ಅತ್ತೆನ ನೋಡ್ತಾ ಇದ್ರೆ ಇನ್ನೂ ತುಂಬ ನೋವಾಗುತ್ತೆ. ನಮ್ಮ ಕುಟುಂಬ ಚಲ್ಲ ಪಿಲ್ಲಿ ಆಗಿದ್ದಕ್ಕೆ ತುಂಬಾ ಅಳು ಬರ್ತಿದೆ. ಎಲ್ಲ ಪರಿಸ್ಥಿತಿ ಸರಿ ಆಗಲಿ ಅಂತ, ಮತ್ತೆ ನಾವೆಲ್ಲರೂ ಒಂದಾಗಬೇಕು ಅಂತ ನೀವು ಸಂಪೂರ್ಣ ಗುಣ ಆಗಿ ಸಂತೋಷವಾಗಿ ಮನೆ ತುಂಬ ಓಡಾಡಲಿ ಅಂತ ಎಷ್ಟು ಜನ ಹರಕೆ ಹೊತ್ಕೊಂಡಿದ್ದಾರೆ ಅಂತ
ನಿಮಗ್ ಗೊತ್ತಿಲ್ಲ. ಯಾವ್ದಾದ್ರೂ ದೇವ್ರು ಕರುಣೆ ತೋರಿಸಿ ನನ್ನ ಆಸೆ ತೀರ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮಾವ. ಕಣ್ಬಿಟ್ನಮ್ಮ, ಆ ದೇವ್ರು ಕಣ್ಬಿಟ್ಟ. ಅತ್ತೆ, ಎಷ್ಟೊತ್ತಾಯ್ತು ನೀವು ಬಂದು? ನಮ್ಮನೆ ಪರಿಸ್ಥಿತಿ ಬಗ್ಗೆ ನೀನು ನಿಮ್ಮ ಮಾವನ ಹತ್ರ ಹೇಳ್ತಾ ಬೇಜಾರ್ ಮಾಡ್ಕೋತಿದ್ದಾಗ್ಲೇ ಬಂದಮ್ಮ. ನಮ್ ನೋವೆಲ್ಲ ಕಳಿಯೋ ದಿನ ಹತ್ರ ಬಂದಿದ್ಯಮ್ಮ. ನಮ್ ಕಷ್ಟಗಳು ಕಳಿಯೋ ದಿನ ತುಂಬಾ ಹತ್ರದಲ್ಲೇ ಇದೆ. ಈ ಕಾಲನಿ ಕೊನೆಯಲ್ಲಿ ಒಂದು ದೇವಸ್ಥಾನ ಇದೆಯಂತಲ್ಲ? ಹೌದತ್ತೆ, ನೋಡಿದ್ದೆ. ಆ ದೇವಸ್ಥಾನದ ಪೂಜಾರಿಗಳು ಪ್ರತ್ಯೇಕ ಪೂಜೆ, ಪ್ರತ್ಯೇಕ ಹೋಮ ಮಾಡ್ತಾರಂತೆ. ಹೋಮ ಮಾಡಿಸಿದ್ರೆ ಯಾವ ಥರದ ಅನಾರೋಗ್ಯ ಇದ್ರೂ ಕಡಿಮೆ ಆಗತ್ತಂತೆ. ಹೀಗೆ ಮಂಚ ಹಿಡ್ದಿರೋ ಪೇಷಂಟ್ಸ್ ಕೂಡ ಎದ್ದು ಓಡಾಡ್ತಾರಂತೆ. ಹೌದಾ? ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಅತ್ತೆ. ನಾಳೆನೇ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರಿ ಹತ್ರ ಮಾತಾಡಿ ಎಲ್ಲ ಏರ್ಪಾಡು ಮಾಡೋಣ. ಹೋಮ ಪೂಜೆ ಮಾಡಿಸಿದ ಮಾತ್ರಕ್ಕೆ ಆರೋಗ್ಯ ಸರಿ ಹೋಗುತ್ತಾ ಏನೋ? ಇವರು ಗುಣ ಆಗಿ ಎದ್ದು ಓಡಾಡ್ತಾರಾ ಏನೋ ಇವ್ರ ತೃಪ್ತಿಗೋಸ್ಕರ ಮಾಡಿದ್ರಾಯ್ತು. ಹೇಗೋ ಆಸ್ತಿ ಎಲ್ಲ ನನ್ನ ಹೆಸರಿಗಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಅನ್ಕೊಂಡಿದ್ನಲ್ಲ, ಹೋಗಿ ಬಂದ್ರೆ ಆಯ್ತು. ಶ್ಯಾಮ, ನಾಳೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ್ಯಾ? ಪುರೋಹಿತರ ಹತ್ರ ಮಾತಾಡ್ತಾರೆ ಅಂತ್ಯಾ? ಖಂಡಿತ ಹೋಗ್ತಾರೆ. ನಾಳೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಹತ್ರ ಮಾತಾಡ್ತೀನಿ ಅಂತ ಸತ್ಯಣ್ಣನ ಹತ್ರ ಅತ್ತೆ ಹೇಳಿದಾರಲ್ವಾ? ಹೇಳಿದ್ರು ಸರಿ, ಆದ್ರೆ ಐಶ್ವರ್ಯ ಅತ್ಗೆ ಏನಾದ್ರೂ ಹೇಳಿ ಮಮ್ಮಿನ ಗುಡಿಗೆ ಹೋಗ್ದಿದ್ದ ಹಾಗೆ ತಡಿತಾಳೇನೋ ಅಂತ ನನಗೆ ಅನುಮಾನ. ಅಂದ್ರೆ ಡ್ಯಾಡಿ ಆರೋಗ್ಯ ಸರಿ ಆಗೋದಕ್ಕೆ ಅಂತ ಹೀಗೆ ಹೋಮನೋ ಪೂಜೆನೋ ಮಾಡಿಸ್ತೀನಿ ಅಂದ್ರೆ ಡ್ಯಾಡಿ ಸರಿ ಆದ್ರೆ ತನ್ನ ಗುಟ್ಟು ಹೊರಗೆ ಬರುತ್ತೆ ಅಂತ ಐಶ್ವರ್ಯ ಅತ್ಗೆ ಅಡ್ಡ ಬರ್ತಾಳೇನೋ ಅಂತ ನನ್ನ ಭಯ. ಐಶ್ವರ್ಯ ಅಕ್ಕನ್ಗೆ ಈ ತರ ಪೂಜೆ ಹೋಮ ಅಂದ್ರೆ ನಂಬಿಕೆನೇ ಇಲ್ವಲ್ಲ. ಅವಳಿಗೆ ನಂಬಿಕೆ ಇಲ್ದೇ ಇದ್ರೇನು ಅತ್ತೆ ಮುಂದೆ ಒಳ್ಳೆಯವಳಾಗಿ ನಡ್ಸೋದಿಕ್ಕೆ ಅತ್ತೆ ಹತ್ರ ಆ ಪೂಜೆ ಹೋಮ ಎಲ್ಲ ಮಾಡೋಣ ಅಂತ ಹೇಳ್ತಾಳೆ. ನಾಳೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಅತ್ತೆನೇ ಪುರೋಹಿತರ ಹತ್ರ ಖಂಡಿತ ಮಾತಾಡ್ತಾರೆ. ಬೇಕಾದ್ರೆ ನಾಳೆ ಬೆಳಗ್ಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ, ನೀವೇ ನೋಡ್ಬೋದು. ಸರಿ ಶ್ಯಾಮ, ನಾವು ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಮಮ್ಮಿ ಅತ್ತಿಗೆ ಆ ಹೋಮ ಪೂಜೆ ಮಾಡಿಸೋದಿಕ್ಕೆ ದೇವಸ್ಥಾನಕ್ಕೆ ಹೋದಾಗ ಮನೆ ಹತ್ರ ಡ್ಯಾಡಿ ಬಿಟ್ರೆ ಯಾರೂ ಇರಲ್ಲ. ಆ ಟೈಮಲ್ಲಿ ನಾವು ಮನೆಗೆ ಹೋಗೋಣ. ನೀನು ಹಾಡು ಹೇಳಿ ಮ್ಯೂಸಿಕ್ ಥೆರಪಿ ಮಾಡ್ಬೋದು. ಖಂಡಿತ ಡ್ಯಾಡಿ ಗುಣ ಆಗ್ತಾರೆ. ಮಾವ ಗುಣ ಆದ್ರೆ ಐಶ್ವರ್ಯ ಅಕ್ಕನ್ ನಿಜ ಸ್ವರೂಪ ಹೊರಗೆ ಹಾಕ್ತಾರೆ. ಆಗ ಅತ್ತೆಗೆ ನಮ್ಮ ಮೇಲಿರೋ ಕೋಪ ಹೋಗತ್ತೆ. ನಾವು ನಮ್ಮ ಮನೆಗೆ ಹೋಗ್ಬೋದು. ಹೋದ್ಮೇಲೆ ಏನಿರತ್ತೆ? ಏನೋ ಇರತ್ತೆ, ಯೋಚನೆ ಮಾಡು. ಏನಿರತ್ತಪ್ಪ? ಏನೋ ಇರುತ್ತಪ್ಪ. ಅಬ್ಬಾ, ಅದೇನು ಅಂತ ನೀವೇ ಹೇಳ್ಬೋದಲ್ಲ. ನೀನ್ ಯೋಚನೆ ಮಾಡು, ನಿನಗೆ ಗೊತ್ತಾಗದೇ ಇದ್ರೆ ನಾನು ಹೇಳ್ತೀನಿ. ಯೋಚನೆ ಮಾಡೋ ತಾಳ್ಮೆ ಇಲ್ಲಪ್ಪ, ನಂಗೆ ನಿದ್ದೆ ಬರ್ತಿದೆ. ನಾವು ಮನೆಗೆ ಹೋದ್ಮೇಲೆ ನಿದ್ರೆ ಬರ್ದೇ ಇರೋದು ಒಂದಿರುತ್ತೆ. ನಿದ್ರೆ ಬರ್ದಿರೋದಾ? ಏನದು? ಅದ್ರ ಹೆಸರು ಏನಾದ್ರ ಹೆಸರು? ಅದ್ರ ಹೆಸರು ಅಬ್ಬಾ, ರೇಗ್ಸೋದ್ ಬಿಟ್ಟು ಹೇಳಿ, ಏನಾದ್ರ ಹೆಸರು? ಶೋಭನಾ. ಅಂದ್ರೆ ಒಂದು ಮಳೆ ಬೀಳ್ತಿದ್ದ ರಾತ್ರಿ ನಾವು ಒಂದಾಗಿದ್ದೀವಿ ಅಂತ, ನಮ್ ಶೋಭನಾ ಆಗೋಗಿದೆ ಅಂತ ಮನೆಯವರಿಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಂದ್ರೆ? ಗೊತ್ತಿಲ್ದೇ ಇದ್ರೆ
ಅವ್ರು ನಮ್ಗೆ ಶೋಭನ ಏರ್ಪಾಡ್ ಮಾಡ್ತಾರೆ ಅಲ್ವಾ? ಏರ್ಪಾಡ್ ಮಾಡಿದ್ರೆ ನೀನ್ ಶೋಭನದ ಹೆಣ್ಣಿನ ತರ ನಾಚ್ಕೊಂಡ್ ನನ್ನ ಹತ್ರ ಬರ್ತೀಯಲ್ಲ? ಹಾ, ಬಂದಾಗ ನಾನಿನ್ನ ಹೀಗೆ ಪುರೋಹಿತ್ರೆ, ನಮ್ಮಮ್ಮ ಅವ್ರು ಬರ್ತಿದ್ದಾರೆ. ನಾವಿಲ್ಲೇ ಪಕ್ಕದಲ್ಲೇ ಇರ್ತೀವಿ. ನಾವು ಹೇಳಿದ್ದಿನ ಹೇಳ್ದ ಹಾಗೆ ಅವ್ರಿಗೆ ಹೇಳ್ಬಿಡಿ. ಸರಿನಪ್ಪ. ಹಾಂ ಸರಿ, ಥ್ಯಾಂಕ್ ಯು ಪುರೋಹಿತ್ರೆ. ನಡಿ ಶ್ಯಾಮ. पुष्टिवर्धनम् गुरुवारुकमेवनिनां चोर्मुक्षीणामृतां वागद्धाय संयुक्तं वागप्रतिपत्तये जगदप्यपर्वन्दे पार्वती परमेश्वरौ दीर्घसुमङ्गली भव मनोवाञ्छाफलसिद्धिरस्तु इष्टकाम्यार्थफलसिद्धिरस्तु. ತಗೊಳ್ಳಿಮ್ಮ. ಪುರೋಹಿತ್ರೆ, ಇಲ್ಲಿ ಪರಮೇಶ್ವರ ಶಾಸ್ತ್ರಿಗಳು ಅಂದ್ರೆ ನಾನೇನಮ್ಮ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಿಮ್ಮ. ಅನಾರೋಗ್ಯದಿಂದ ಮಂಚ ಹಿಡಿದವ್ರಿಗೆ ನೀವು ಪ್ರತ್ಯೇಕ ಹೋಮನ ಪೂಜೆನ ಮಾಡಿಸ್ತೀರ ಅಂತ ನಮಗ್ ಗೊತ್ತಿರೋರು ಹೇಳಿದ್ರು. ಹೌದಮ್ಮ, ಮಾಡಿಸ್ತೀನಿ. ಸ್ವಲ್ಪ ದಿನದಿಂದ ನನ್ ಗಂಡ ಪೂರ್ತಿ ಮಂಚ ಹಿಡಿದಿದ್ದಾರೆ. ಕೈ ಕಾಲು ಆಡೋದಿಲ್ಲ, ಬಾಯ್ ಬಿಟ್ಟು ಮಾತಾಡಲ್ಲ. ನಾವು ಹೇಳೋದು ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಕಣ್ಮುಂದೆ ಏನಾಗ್ತಿದ್ರು ಹಾಗೆ ನೋಡ್ತಾ ಇರ್ತಾರಷ್ಟೇ. ಹೀಗೆ ಮಂಚ ಹಿಡಿದವ್ರಿಗೂ ಕೂಡ ನೀವು ಪ್ರತ್ಯೇಕ ಹೋಮ ಪೂಜೆ ಮಾಡಿಸಿದ್ರೆ ಅವರು ಎದ್ದು ಓಡಾಡ್ತಾರೆ ಅಂತ ತಿಳಿದು ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀವಿ. ಸರಿನಮ್ಮ, ತಪ್ಪದೆ ಹೋಮನ ಪೂಜೆನ ಮಾಡೋಣ. ನನ್ ಗಂಡ ಓಡಾಡೋದಿಲ್ವಲ್ಲ ಪುರೋಹಿತ್ರೆ, ನೀವು ನಮ್ಮ ಮನೆಗೆ ಬಂದು ಆ ಹೋಮದ ಕಾರ್ಯಕ್ರಮ ಮಾಡ್ಕೊಡ್ತೀರಾ? ನಿಮ್ಮನೆಗ ಆಗಲ್ಲಮ್ಮ. ಆ ಹೋಮನೆಲ್ಲ ನಿಮ್ಮನೆಗೆ ಬಂದು ಮಾಡಬಾರ್ದು. ಆ ಕಾರ್ಯಕ್ರಮ ಎಲ್ಲ ಸ್ವಾಮಿ ಸನ್ನಿಧಿಲೇ ಮಾಡಬೇಕು. ಮತ್ತೆ ನಮ್ಮ ಮಾವ ಬರ್ದೇನೆ ಆ ಹೋಮ ಮಾಡ್ಬೋದಮ್ಮ. ಅವರು ಬರಬೇಕಾದ ಅಗತ್ಯ ಇಲ್ಲ. ಅಮ್ಮ, ನಿಮ್ಮ ಕುಟುಂಬದ ಜನ ಅವಕಾಶ ಇರೋ ಎಲ್ಲರೂ ಬಂದು ಹೋಮಕ್ಕೆ ಕೂತ್ಕೋಬೇಕು. ಹೋಮ ಮುಗಿದ ಮೇಲೆ ಕುಟುಂಬದವರೆಲ್ಲ ಸ್ವಾಮಿಗಳ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದನ ತಗೋಬೇಕು. ಸರಿ ಪುರೋಹಿತ್ರೆ, ಸದ್ಯಕ್ಕೆ ನಾನು ನನ್ನ ಸೊಸೆ ಮಾತ್ರ ಮನೇಲಿದ್ದೀವಿ. ನಾವಿಬ್ರು ಹೋಮಕ್ಕೆ ಬಂದು ಕೂತ್ಕೋತೀವಿ. ಸರಿನಮ್ಮ. ನಾನ್ ಕೂಡ ಇಲ್ಲೇ ಇದ್ರೆ ಮನೇಲಿರೋ ಮಾವನ್ನ ಯಾರು ನೋಡ್ಕೋತಾರತ್ತೆ? ಎಲ್ಲಾನು ಭಗವಂತನೇ ನೋಡ್ಕೋತಾನಮ್ಮ. ಅವ್ರಿಗೋಸ್ಕರ ಅಲ್ವಾ ನೀವು ಭಗವಂತನ ಸನ್ನಿಧಿಲಿ ಹೋಮ ಮಾಡಿಸ್ತಾ ಇರೋದು? ಅಂದಮೇಲೆ ಆ ಭಗವಂತ ಅವ್ರನ್ನ ಜೋಪಾನ ಮಾಡಲ್ವಾ? ಸರಿ ಬಿಡಿ, ಸರಿ. ಆ ಭಗವಂತನೇ ನೋಡ್ಕೋತಾನೆ ನನ್ನ ಮಾವನ್ನ.
ಹೌದು, ಹೋಮ ಅಂದ್ರೆ ಗಂಡಸರು ಮಾತ್ರ ಮಾಡ್ಬೇಕಲ್ವಾ? ಹೆಣ್ಮಕ್ಳು ಮಾಡಬಾರ್ದು ಅಂತಾರೆ. ಹೌದಮ್ಮ, ಹೆಣ್ಮಕ್ಳು ಮಾಡಬಾರ್ದು. ಆದ್ರೆ ನನ್ ಗಂಡ ಊರಲ್ಲಿಲ್ಲ, ಫಾರಿನಲ್ಲಿದ್ದಾರೆ. ಅವರು ಫಾರಿನಿಂದ ಬಂದ್ಮೇಲೆನೆ ಹೋಮ ಮಾಡಿಸ್ಬೇಕು ಅಂತೀರಾ ಪುರೋಹಿತ್ರೆ? ಬೇಕಾಗಲ್ಲಮ್ಮ. ಹೋಮ ಮಾಡೋ ಅಧಿಕಾರನ ನಂಗೆ ವಹಿಸ್ಕೊಟ್ಟು ನೀವು ನಿಮ್ಮತ್ತೆ ಹೋಮದ ಮುಂದೆ ಕೂತ್ರೆ ಸಾಕು. ಹೌದಾ? ನಾವು ಹೋಮದ ಹತ್ರ ಕೂತಿದ್ರೆ ಸಾಕಾಗುತ್ತಾ? ಹೌದಮ್ಮ. ಈಗ ನೀವ್ ಯಾವ ಹೋಮ ಮಾಡಿಸ್ತೀರಾ? ಅಪಮೃತ್ಯು ಭಯ ದೂರ ಆಗಿ, ಆಯಸ್ಸು ಹೆಚ್ಚಾಗೋದಿಕ್ಕೆ, ದೀರ್ಘಕಾಲದ ಅನಾರೋಗ್ಯ ದೂರ ಆಗಿ, ಪೂರ್ತಿ ಆರೋಗ್ಯವಂತರಾಗೋಕೆ ರುದ್ರ ಹೋಮ ಮಾಡಬೇಕಮ್ಮ. ಹೋಮದಲ್ಲಿ ನಿಸ್ವಾರ್ಥ ಸ್ವಾರ್ಥ ಅಂತ 2 ರೀತಿ ಇರುತ್ತೆ. ಗಣಪತಿ ಹೋಮ, ರುದ್ರ ಹೋಮ, ಚಂಡಿ ಹೋಮ ಇವೆಲ್ಲ ಸ್ವಾರ್ಥ ಹೋಮಗಳು. ಅಂದ್ರೆ ಏನಾದ್ರೂ ಕೋರಿಕೆ ಹೇಳ್ಕೊಂಡು ಆ ಕೋರಿಕೆ ತೀರಿಸುವಂತ ಮಾಡೋ ಹೋಮ. ಈಗ ನಿಮ್ಮ ಮಾವನವ್ರಿಗೆ ಆರೋಗ್ಯಕ್ಕಾಗಿ ಮಾಡ್ತಿರೋದು. ಈ ರುದ್ರ ಹೋಮ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನನ್ ಮಾವ ಗುಣ ಆಗ್ತಾರೆ ಅಲ್ವಾ? ಆಗ್ತಾರಮ್ಮ, ಖಂಡಿತ ಆಗ್ತಾರೆ. ಸುಮ್ನೆ ಓಳ್ ಬಿಡ್ತಿದ್ದಾನೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ? ಹೋಮದಿಂದ ಆರೋಗ್ಯ ಸಿಗುತ್ತಾ? ಆ ಹೋಮ ಮಾಡೋದ್ರಿಂದ ನಿಮ್ಮ ಮಾವನವರು 100% ಪಾಲು ಗುಣ ಆಗ್ತಾರೆ. ಹಾಗಾದ್ರೆ ಬೇಗ ಆ ಹೋಮ ಮಾಡೋಣ. ನಾಳೆ ದಶಮಿ ಸೋಮವಾರ ತುಂಬಾ ಚೆನ್ನಾಗಿದೆಯಮ್ಮ. ನಾಳೆ ಬೆಳಿಗ್ಗೆ ಸೂರ್ಯೋದಯದ ನಂತರ ಕಾರ್ಯಕ್ರಮ ಶುರು ಮಾಡೋಣ. ತುಂಬಾ ಸಂತೋಷ ಪುರೋಹಿತ್ರೆ. ಒಂದು ನಿಮಿಷನಮ್ಮ. ತಗೊಳ್ಳಿಮ್ಮ, ಹೋಮಕ್ಕೆ ಪೂಜೆಗೆ ಬೇಕಾಗೋ ನೀವು ತರಬೇಕಾಗಿರೋ ಪೂಜಾ ಸಾಮಗ್ರಿಗಳು. ಸರಿ. ಪೂಜಾ ಸಾಮಗ್ರಿ ತಗೊಂಡು ನಾಳೆ ಬೆಳಿಗ್ಗೆನೆ ಬಂದ್ಬಿಡಿ. ಉಳಿದಿರೋ ಕಾರ್ಯಕ್ರಮನ ನಾನು ನೋಡ್ಕೋತೀನಿ. ಆಯ್ತು ಪುರೋಹಿತ್ರೆ, ಬರ್ತೀವಿ. ಒಳ್ಳೇದಮ್ಮ. ಬಾ ಐಶ್ವರ್ಯ. ಹೇಳಿದ್ದೀನಪ್ಪ, ನೀವು ಹೇಳ್ದಾಗೆ ಹೇಳಿದ್ದೀನಿ. ತುಂಬಾ ಸಂತೋಷ ಪುರೋಹಿತ್ರೆ. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಪರಮೇಶ್ವರಾರ್ಪಣಮಸ್ತು. ತುಳಸಿ, ತುಳಸಿ, ಬನ್ನಿ ಅಣ್ಣ. ಏನಮ್ಮ ಅರ್ಜೆಂಟಾಗಿ ಏನೋ ಹೇಳಬೇಕು ಅಂತ ಫೋನ್ ಮಾಡಿದ್ದೆ? ಹೌದಣ್ಣ, ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದಕ್ಕೆ ಮನೇಲಿದ್ದಾರಾ? ಇಲ್ಲಮ್ಮ, ಬೀಗ ಹಾಕಿದೆ, ಹೊರಗೆ ಹೋಗಿರ್ಬೇಕು. ಅಂದ್ರೆ ನೋ ಪ್ರಾಬ್ಲಮ್. ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು ಸತ್ಯ ಅವರೇ. ನಮ್ಮಮ್ಮ ದೇವಸ್ಥಾನಕ್ಕೆ ಬಂದು ಪರಮೇಶ್ವರ್ ಶಾಸ್ತ್ರಿಗಳ ಹತ್ರ ಮಾತಾಡಿದ್ರು. ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಹೋಮ ಮಾಡೋದಿಕ್ಕೆ, ಪ್ರತ್ಯೇಕ ಪೂಜೆ ಮಾಡೋದಿಕ್ಕೆ ಮಮ್ಮಿ ಅತ್ತಿಗೆ ಇಬ್ರು ದೇವಸ್ಥಾನಕ್ಕೆ ಬರ್ತೀವಿ ಅಂದ್ರು. ಅಮ್ಮಯ್ಯ, ಎಲ್ಲ ನಾವು ಅನ್ಕೊಂಡ ಹಾಗೇನೆ ಆಗ್ತಿದೆ. ಆದ್ರೆ ನಾವ್ ಆ ಮನೆಗೆ ಹೇಗೆ ಹೋಗೋದು? ನಮ್ಮ ಹತ್ರ ಕೀನೇ ಇಲ್ವಲ್ಲ. ಹೋಗ್ತೀವಿ. ನಮ್ಮ ಹತ್ರ ಕೀ ಇಲ್ಲದೆ ಇದ್ರು ಇದ್ ನೋಡಿ, ಇದರಿಂದ ಹೋಗ್ತೀವಿ. ಸೋಪಿಂದ ಹೇಗೆ ಹೋಗ್ತೀವಪ್ಪ ಆ ಮನೆಗೆ? ಅದು ನಿಮ್ ಕೈಯಲ್ಲಿದೆ. ಹೇಗಾದ್ರೂ ನೀವಿವತ್ತು ಮಸಾಜ್ ಮಾಡಕ್ ಹೋದಾಗ ಈ ಸೋಪಿನ ಮೇಲೆ ಆ ಮನೆ ಮೇನ್ ಡೋರ್ ಕೀ ಪ್ರಿಂಟ್ ತಗೊಂಡ್ಬರ್ಬೇಕು. ಆ ಪ್ರಿಂಟ್ ತಗೊಂಡು ಹೋಗಿ ನಾನು ಡೂಪ್ಲಿಕೇಟ್ ಕೀ ರೆಡಿ ಮಾಡಿಸ್ಕೋತೀನಿ. ಆ ಕೀಯಿಂದ ನಾವು ಮನೆ ಒಳಗೆ ಹೋಗ್ಬೋದು. ಆಯ್ತಪ್ಪ, ಇಲ್ಲಿ ಕೊಡು. ತಗೊಳ್ಳಿ. ಅಣ್ಣ ಹುಷಾರು. ನಮ್ಮ ಐಶ್ವರ್ಯ ಅಕ್ಕನ ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ. ಆಯ್ತಮ್ಮ, ಯಾರ ಕಣ್ಣಿಗೂ ಬೀಳ್ದೆ ಹುಷಾರಾಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ.
ಬರ್ತೀನಪ್ಪ, ಬರ್ತೀನಮ್ಮ. ನೀವ್ ಬಂದು ಎಷ್ಟೊತ್ತಾಯ್ತು? ಈಗಷ್ಟೇ ಬಂದಮ್ಮ. ನೀವ್ ಹೇಳಿದ್ರಲ್ಲ ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ರೆ ಒಳ್ಳೇದು ಅಂತ. ಪುರೋಹಿತ್ರ ಹತ್ರ ಆ ವಿಷಯ ಮಾತಾಡೋಕೆ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೌದಾ? ಏನಂದ್ರಮ್ಮ ಪುರೋಹಿತರು? ಯಾವಾಗ ಮಾಡ್ತೀನಿ ಅಂದ್ರು? ನಾಳೆನೆ ಆ ಕಾರ್ಯಕ್ರಮ ಮಾಡೋಣ ಅಂದ್ರು. ಸಂತೋಷನಮ್ಮ, ತುಂಬಾ ಸಂತೋಷ.